ಮತ್ತೊಮ್ಮೆ ಆಸ್ಪತ್ರೆ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾದ ನಾಗಲಕ್ಷ್ಮಿ ಅವರ ಕುಟುಂಬ ನಮ್ಮ ಜೊತೆ ಇದೆ. ಮತ್ತೊಮ್ಮೆ ಮಾತನ್ನ ಮುಂದುವರಿಸೋಣ. ಕೃಷ್ಣಮ್ಮ ಅವರೇ, ನೀವು ಹೇಳ್ತಾ ಇದ್ರಿ ಮಗಳು ಎಷ್ಟು ಕಷ್ಟಪಡ್ತಾಳೆ, ನೋಡಿದ್ದೀರಿ, ಪ್ರತಿದಿನ ಜೊತೆಗಿದ್ದೀರಿ. ಏನಾಯ್ತು ಕೊನೆಗೆ? ಅಂದ್ರೆ ಪತ್ರ ಕೂಡ ಬರ್ದಿದ್ದಾರೆ ಅಂದ್ರೆ ಅವ್ರಿಗೆ ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ ಮೇಡಮ್, ಮಾತಾಡಕ್ಕೂ ಆಗ್ತಿರ್ಲಿಲ್ಲ. ಎಲ್ಲ ಡಾಕ್ಟರ್ಗಳು ದೇವ್ರು ಅಂತ ನಾವು ಹೋಗ್ತೀವಿ, ಅಲ್ಲಿ ರಾಕ್ಷಸಗಳು ಡಾಕ್ಟರ್ ನನ್ನ ಮಕ್ಕಳು ಯಾವನು ಸರಿಗೆ ನೋಡ್ಲಿಲ್ಲ. ಅವ್ರ ಮಕ ಮುಚ್ಚಿ ಮಕಾಡಿಗೆ ಹಾಕೋಗ, ಅವ್ರ ಬಾಯಿಗೆ ಮಣ್ಣು ಹಾಕೋಗ. ನನ್ಗೆ ಎಷ್ಟು ಹೊಟ್ಟೆ ಉರಿತೈತೋ ಅವ್ರ ಹೊಟ್ಟೆ ಹಂಗೆ ಉರಿದೋಗ್ಲ. ಅವ್ನು ಹೋಗಿದ್ದಾಗ ಆಕ್ಸಿಡೆಂಟ್ ಆಗೋಗ, ಅವ್ನ ಕಣ್ಣಿಗೆ ಅಕ್ಕಿ ಇಕ್ಕೋಗ. ಯಾವ ಡಾಕ್ಟ್ರು ಸರಿಯಾಗಿ ನೋಡಿಲ್ಲ ಮೇಡಮ್. ಅಷ್ಟೊಂದು ಹೊಟ್ಟೆ ಉರಿತೈತೆ ನನಗಲ್ಲಿ. ಸರಿಯಾಗಿ ಒಬ್ಬರಾದ್ರೂ ಬಂದು ಸರಿಯಾಗಿ ನೋಡಿಲ್ಲ, ಬಂದು ಮುಟ್ಟೋದಿಲ್ಲ, ಏನಿಲ್ಲ. ಜೋಬಕ್ಕೆ ಕೈ ಕಳೋದು, ಬರೋದು, ಸುಮ್ಮನೆ ನೋಡೋದು, ಕ್ಯಾಸೆಟಿಗೆ ಬರೆದು ಹೋಗೋದು. ಈ ಪೇಷಂಟ್ಗೆ ಹಿಂಗೆ ಐತಲ್ಲ, ನಾವು ನೋಡ್ಬೇಕಪ್ಪ, ಕಂಡೀಷನ್ ಹಿಂಗೆ ಐತಲ್ಲ ಅಂತ ಒಬ್ಬ ಡಾಕ್ಟರ್ ನೋಡಲ್ಲ. ನೀವು ಕೇಳ್ದಾಗಾದ್ರೆ ಏನು ಹೇಳ್ತಿದ್ರು ಡಾಕ್ಟರ್? ನಾವು ನೋಡ್ತಾ ಇದೀವಮ್ಮ, ನಾವು ಇನ್ಸ್ಪೆಕ್ಷನ್ ಆಗಿದೆ. ಏನಕ್ಕೆ ಇನ್ಸ್ಪೆಕ್ಷನ್ ಆಯ್ತು? ನೀವು ಕೊಟ್ಟರೆ ಟ್ರೀಟ್ಮೆಂಟ್ ತಾನು ಇನ್ಸ್ಪೆಕ್ಷನ್ ಆಗಿರೋದು, ಇಲ್ಲ ನಾವೇನ ಕೊಟ್ಟಿದ್ದೀವ? ನಿಮ್ಗೆ ಗೊತ್ತಿಲ್ದ ಮೇಲೆ ಡಾಕ್ಟರ್ ನೀವು ಓದಿರೋದೇನಕ್ಕೆ? ನಿಮ್ಗೆ ಗೊತ್ತಿಲ್ದ ಮೇಲೆ ನಮ್ಗೇನ್ ಗೊತ್ತು? ಯಾಕೆ ಹಂಗ್ ಮಾಡಿದ್ರಿ? ನಮ್ಗಾಗಿರೋ ಪರಿಸ್ಥಿತಿ ಇನ್ನೊಬ್ರಿಗೆ ಆಗ್ಬಾರ್ದು. BJS ಹಾಸ್ಪಿಟಲ್ ಡಾಕ್ಟರ್ಗೆಲ್ಲ ಮರ್ಯಾದೆ ಹೋಗ್ಬೇಕು, ಮಾನ ಮರ್ಯಾದೆ. ಅವ್ರ ಮಕ ಮುಚ್ಚಿ ಮಕಾಡಿಗೆ ಹಾಕೋಗ. ನೀವು ಕೂಡ ನೋಡಿದಿರಿ, ಎಷ್ಟೊಂದು 3 ಆಸ್ಪತ್ರೆಗಳು, ಎಷ್ಟೊಂದು ಜನ ಸ್ಪೆಷಲಿಸ್ಟ್ಗಳು ನೋಡಿದ್ದಾರೆ, ಆದ್ರೂ ಕೂಡ ಜೀವ ಉಳಿಸಕ್ಕಾಗಿಲ್ಲ, ಒಂದು ಸರಿಯಾದ ಉತ್ತರ ಕೂಡ ಕೊಡಕ್ಕಾಗಿಲ್ಲ. ಅಂದ್ರೆ ಏನ್ ಹೇಳ್ಬೇಕು ಅಂತ? ಏನಂದ್ರೆ ಮೇಡಮ್, ಮನೆಯಿಂದ ನಗ್ನಗ್ತಾ ನಡ್ಕೊಂಡು ಆಸ್ಪತ್ರೆಗೆ ಒಂದು ಸಣ್ಣ ಗುಳ್ಳೆ ತೋರ್ಸ್ಕೊಳಕ್ ಹೋದವ್ರನ್ನ ನಿಜವಾದ ಅದು ಕಾಯಿಲೆ ಏನನ್ನೋದ್ರ ಬಗ್ಗೆ ಅನ್ವೇಷಣೆ ಮಾಡಿದಿರ, ಕಣ್ಣಿಗೆ ಏನು ಕಾಣುತ್ತೋ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದಾರೆ ಎಲ್ಲರೂ. ಒಂದು ಗುಳ್ಳೆಗೆ ಟ್ರೀಟ್ಮೆಂಟ್ ಕೊಟ್ಮೇಲೆ ಮತ್ತೇನೋ ಒಂದು ಬೇರೆ ಕಾಯಿಲೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಬಂದರು. 16 ಜನ ಡಾಕ್ಟ್ರು ಸುಮಾರು 81 ದಿವಸ 3 ಆಸ್ಪತ್ರೆಗಳನ್ನ ಅಲಿಸಿದ್ದಾರೆ. 83 ದಿವಸ ಮನೆಯಿಂದ ನಡ್ಕೊಂಡು ಹೋದಂಥ ಹುಡುಗಿ ಡೇ ಬೈ ಡೇ ಹೊಸ ಕಾಯಿಲೆಗಳಿಗೆ ತುತ್ತಾಗಿ ವಿಚಿತ್ರ ರೀತಿ ನರಳಿ ಕೊನೆಗೆ 83 ದಿವಸಕ್ಕೆ ಅವಳ ಜೀವನನ ಕೊನೆ ಮಾಡ್ಕೊಂಡಿದ್ದಾಳೆ. ಅದು ನಿಜವಾದ ಕಾಯಿಲೆಯಿಂದ ಸತ್ತಿರೋದಂತದಲ್ಲ, ಎಲ್ಲ ವೈದ್ಯರ ನಿರ್ಲಕ್ಷ್ಯ ಮತ್ತು ಆಸ್ಪತ್ರೆಗಳ ಒಂದು ಏನು ಬೇಜವಾಬ್ದಾರಿತನ ಇದೆ, ಅದರಿಂದ ಒಂದು ಕೊಲೆನೇ ನಡೆದಿದೆ, ಒಂದು ವೈದ್ಯಕೀಯ ಕೊಲೆನೇ ನಡೆದಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಹೆಣ್ಣುಮಗಳ ಜೀವನ ತೆಗೆದು ಇದು ಕೊಲೆನೇ ಅಂತ ಹೇಳ್ಬೋದು. ಏನಂದರೆ ಯಾವುದೋ ಹಂತದಲ್ಲಿ ಇದು ಏನು ಕಾಯಿಲೆ ಅನ್ನೋದ್ರ ಬಗ್ಗೆ ಅವ್ರು ನಿಜವಾದ ಒಂದು ಮನವರಿಕೆ ಮಾಡ್ಕೊಂಡಿದ್ದಿದ್ರೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ಕೊಡಿಸ್ಬೋದಾಗಿತ್ತು. ಬಟ್ ಆ ಥರ ಮಾಡ್ದಿರಾ ಸರ್ಕಾರ ಆಸ್ಪತ್ರೆಗಳು ಇವತ್ತು ಕಾರ್ಮಿಕರ ಒಂದು ದುಡಿಯೋದ ಒಂದು ಕುಟುಂಬ ರಕ್ಷಣೆಗೋಸ್ಕರ ಒಂದು ESI ಎಲ್ಲ ದುಡ್ಡನ್ನು ಕಟ್ ಮಾಡಿಕೊಂಡು 100 ಕೋಟಿ ಸಂಗ್ರಹ ಮಾಡಿ ಆ ಒಂದು ಆಸ್ಪತ್ರೆಯಲ್ಲಿ ಪ್ರಥಮದಿಂದ ಕೊನೆಯವರೆಗೂ ಅವ್ರು ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇಲ್ಲ ಅಂದರೆ ನಿಜವಾಗ ಸರ್ಕಾರಕ್ಕೆ ನಾಚಿಕೆಗೇಡಾಗಬೇಕು. ಆ ESI ಆಸ್ಪತ್ರೆಯವರು ಖಂಡಿತವಾಗಿ ಅವರೇನು ಪೂರ್ತಿ ಕೂಲಂಕುಷವಾಗಿ ಇದನ್ನು ಒಂದು ಕಾಯಿಲೆನ ಅನ್ವೇಷಣೆ ಮಾಡಿದ್ರೆ ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತು. ಪತ್ರದಲ್ಲಿ ಏನಂತ ಬರೆದಿದ್ರು ಸೂರ್ಯ ಅವರೇ? ನಿಮಗೆ ಪತ್ರ ಅವಳಿಗೆ HDICಯಲ್ಲಿ 2 ವಾರ ದಿನ ಆಯಿತು ಅವಳಿಗೆ ಮೇಡಮ್. 3 ತಿಂಗಳು ನಮ್ಮ ಮೇಲೆ ಡಿಪೆಂಡ್ ಆಗಿತ್ತು. ಅವಳಿಗೆ ಪ್ರತಿಯೊಂದಕ್ಕೂ ನಮ್ಮ ಮೇಲೆ ಡಿಪೆಂಡ್ ಆಗಿತ್ತು. ಈಗ ICU ಒಳಗೆ ಹೋಗೋದನ್ನ ಮಗು ಥರ ನೋಡ್ಕೊಬೇಕು. ಅಲ್ಲಿ ಸಿಸ್ಟರ್ಗಳಾಗಲಿ ಡಾಕ್ಟರ್ಗಳಾಗಲಿ ಅವಳಿಗೆ ಕೈ ಮೇಲೆ ಬಂದಿದ್ದ ಬಬ್ಬೆಗಳು ನೋಡಿ ಹಿಂಗೆ ಹಾಕಿ ತೊಳ್ಳೋರಂತೆ, ಗಿಲ್ಲೋರಂತೆ, ಹೊಡೆಯೋರಂತೆ, ಕುಡಿಯೋಕೆ ನೀರು ಕೊಡೋರಂತ ಅವಳಿಗೆ ಪ್ರತಿಯೊಂದು ಪದ್ಧತಿ ಬರತ್ ತೋರಿಸಿದೆ ಮೇಡಮ್. ಈ ಸಿಸ್ಟರ್ಗಳು ಈ ಥರ ಹಿಂಸೆ ಕೊಟ್ಟು ನನ್ನ ತಂಗಿಗೆ ಕೋಮಾ ಸ್ಟೇಜ್ಗೆ ಅವರೇ ತರಿಸಿರೋದು. ನನ್ನ ತಂಗಿ ಸಾಯೋದಕ್ಕೆ ಆ ಸಿಸ್ಟರ್ಗಳ ಕಾರಣ, ಹಾಸ್ಪಿಟ್ಲ್ ಕಾರಣ. ನಾವಿಲ್ಲ ಅಂತ ಹುಡುಗಿ ನೋವು ತಿಂತಾ ಇತ್ತು ಮೊದಲೇ. ಅಯ್ಯೋ ನಮ್ಮ ಅಣ್ಣ ಇಲ್ಲ, ನಮ್ಮ ಅಮ್ಮ ಇಲ್ಲ ಅಂತ ನೋವು ತಿಂತಾ ಇತ್ತು ಮೊದಲೇ. ಈ ಸಿಸ್ಟರ್ಗಳು ಈ ಥರ ಚಿತ್ರಹಿಂಸೆ ಕೊಟ್ಟಿರೋದ್ರಿಂದ ಫುಲ್ ಹುಡುಗಿ ಕೋಮಾ ಸ್ಟೇಜ್ಗೆ ಹೋಗಿ ಅಯ್ಯೋ ನಾನು ಬದುಕಲ್ವೇನೋ, ನಾನು ಇದೇನೇನೋ ನನ್ನ ಕೊನೆ ಅಂದ್ಬಿಟ್ಟು ಹುಡುಗಿ ಫುಲ್ಲು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ. ಡಾಕ್ಟರ್ಗೆ ಕಂಪ್ಲೇಂಟ್ ಬರ್ತು ತೋರಿಸಿದೆ ಮೇಡಮ್, ಮ್ಯಾನೇಜ್ಮೆಂಟ್ಗೆ ಏನೋ ಕೇರ್ ಅಂದಿಲ್ಲ ಮೇಡಮ್ ಅವರು. ಕಂಪ್ಲೇಂಟ್ ಈಗ ಆಕೆ ಬರ್ದಿರೋ ಪತ್ರಗಳಿದೆ, ಎಲ್ಲ ರಿಪೋರ್ಟ್ಗಳು ಇದೆ, ಯಾವ ರೀತಿ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಿದ್ರಿ? ಇಲ್ಲ ಮೇಡಮ್, ಇದು ನಾವು ಕಾನೂನು ರೀತಿ ಹೋರಾಟನೂ ಮಾಡ್ತೀವಿ. ಅದೇನಂದ್ರೆ ಅದು ಎಲ್ಲಿ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದಾರೆ, ಈ ಸಾವಿಗೆ ಯಾವ ವೈದ್ಯರು ಕಾರಣ ಆಗಿದ್ದಾರೆ, ಯಾವ ಆಸ್ಪತ್ರೆ ಕಾರಣ ಆಗಿದೆ, ಇದ್ರ ತನಿಖೆ ನಡೀಬೇಕಾಗಿದೆ. ಇದನ್ನ ಇಲ್ಲಿಗೆ ಬಿಡುವಂತ ವಿಚಾರನೇ ಅಲ್ಲ ಇದು. ಇದನ್ನ ತನಿಖೆ ನಡೆಸಿ ಕಾನೂನು ರೀತಿ ಹೋರಾಟ ಮಾಡಿ ಅದಕ್ಕೆ ಸಂಬಂಧಪಟ್ಟ ಯಾವುದೇ ವೈದ್ಯರಾಗಿರಲಿ, ಯಾವುದೇ ಆಸ್ಪತ್ರೆ ಆಗಿರಲಿ, ನಾವು ಅವ್ರನ್ನ ಬಿಡೋರಲ್ಲ. ಇದನ್ನ ಕೊನೆವರೆಗೂ ಅವ್ರನ್ನ ಹುಡುಗಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ತಪ್ಪಿತಸ್ಥ ವೈದ್ಯರಿಗೆ ಶಿಕ್ಷೆ ಆಗಲೇಬೇಕು. ಸಮಾಜದಲ್ಲಿ ಮುಂದೆ ಇಂಥ ಬೇರೆ ಯಾವ ಹೆಣ್ಮಕ್ಳಿಗಾಗಲಿ, ಬೇರೆ ರೋಗಿಗಳಿಗಾಗಲಿ ಇದೊಂದು ವೈದ್ಯರಿಗೆ ಪಾಠ ಆಗಬೇಕು. ಬೇರೆ ಯಾರಿಗೂ ಈ ರೀತಿ ಅನ್ಯಾಯ ಆಗಬಾರ್ದು. ಏನು ಕಾಯಿಲೆ ಅಂತ ಬಂದಿರ್ತಾರೆ ಅದನ್ನ ಒಂದು ಸಂಬಂಧಪಟ್ಟಂಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಮಾಡಬೇಕಾಗಿರೋಂಥ ಡಾಕ್ಟ್ರು ಮಾಡಬೇಕಾಗಿತ್ತು. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅವು ಸಾವಿಗೆ ನಿಜವಾಗಿ ನೇರವಾಗಿ ಹೊಣೆ ಅಂತ ಆಸ್ಪತ್ರೆಗಳೇ, ಮತ್ತು ಇದಕ್ಕೆ ಸರ್ಕಾರನೂ ಹೊಣೆ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು BJSಗೆ ಯಾಕೆ ಕಳಿಸ್ಬೇಕು? ಮಟ್ಟದ ಒಂದು ಆಸ್ಪತ್ರೆ ಎಲ್ಲಾ ರೀತಿ ಸೌಲಭ್ಯ ಹೊಂದಿದೆ ಅಂದ್ರೆ ಸರ್ಕಾರ ಯಾಕೆ ಆ ಸೌಲಭ್ಯಗಳನ್ನ ತನ್ನಲ್ಲಿ ಇಟ್ಕೊಂಡಿಲ್ಲ? ಓಕೆ ಲೋಕೇಶ್ ಅವರೇ, ಸೂರ್ಯ ಅವರೇ ಇಷ್ಟೊತ್ತು, ಕೃಷ್ಣಮ್ಮ ಅವರೇ ಇಷ್ಟೊತ್ತು ಮಾತಾಡಿದ್ರಿ, ನಿಮ್ಮ ಗೋಳು ಹೇಳ್ಕೊಂಡಿದ್ರಿ. ನಿಮಗೆ ನ್ಯಾಯ ಸಿಗಬೇಕು, ಜೀವ ಅಂತೂ ಹೋದಾಗಿದೆ, ಬೇರೆಯವ್ರಿಗೆ ಈ ರೀತಿ ಆಗಬಾರ್ದು ಅನ್ನೋದು ಕೂಡ ಜನಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ನಾವು ಅವ್ರಿಗೆ ಯಾರಿಗೇ ಆಗಲಿ, ಅವ್ರ ಸಂತೋಷವ್ರಿಗೆ ಯಾರೇ ಆಗಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಡಾಕ್ಟರ್ ಕೇರ್ಲೆಸ್ ಮಾಡಿದ್ರೆ ಕಳ್ಪಟ್ಟಿ ಹಿಡ್ಕೊಂಡು ಕೇಳಿ, ಬೋಳಿ ಮಕ್ಕಳ ನಮ್ಮ ಕಾಸಲ್ಲಿ ನಾವು ದುಡ್ಡು ನಿಮ್ ಗೋಳು ನಮಗೂ ಅರ್ಥ ಆಗುತ್ತೆ. ಜೀವ ಕಳ್ಕೊಂಡಿದ್ರಿ, ತಂಗಿನ ಕಳ್ಕೊಂಡಿದ್ರಿ, ಬಹಳಷ್ಟು ನೊಂದಿದಿರಿ, ನಿಮ್ ಗೋಳು ನಮ್ಗೆ ಅರ್ಥ ಆಗುತ್ತೆ. ಇನ್ನಾದ್ರೂ ನ್ಯಾಯ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಇದಿಷ್ಟು ಇವರ ಕುಟುಂಬದ ಗೋಳನ್ನ ಕೇಳಿ
ಹೇಳಿದ್ರಿ. ಇವರು ತೋರಿಸಿರುವಂತಹ ಆಸ್ಪತ್ರೆಗಳು ಬಹಳಷ್ಟು ಪ್ರತಿಷ್ಠಿತ ಆಸ್ಪತ್ರೆಗಳೇ ಹೌದು, ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದಂಥ ಆಸ್ಪತ್ರೆಗಳಲ್ಲಿ ಎಲ್ಲೋ ಕೆಲವೊಂದು ಕಡೆ ಇಂಥ ಕೆಲವು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಜೀವ ಹೋದಾಗಿದೆ. ಹೀಗಾಗಿ ಇಂತಹ ವೈದ್ಯರಿಂದಾಗಿ ಆಸ್ಪತ್ರೆಗೂ ಕೂಡ ಕಳಂಕ ಬರುತ್ತೆ. ಇನ್ನಾದರೂ ಕೂಡ ವೈದ್ಯಕೀಯ ವೃತ್ತಿ ಅನ್ನೋದನ್ನ ತಾವು ಹಣಗಳಿಕೆ ವ್ಯಾಪಾರೀಕರಣ ಅಂತ ತಿಳಿದುಕೊಳ್ಳದೆ ಸೇವಾ ಮನೋಭಾವದಿಂದ ಮಾನವೀಯ ಮೌಲ್ಯವನ್ನ ಇಟ್ಕೊಂಡು ಈ ರೀತಿ ಕಾರ್ಯನಿರ್ವಹಿಸಿದ್ರೆ ಇಂಥ ಅವಾಂತರಗಳು ಬಹುಶಃ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.